ಈ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದ್ಸಲ ಲವ್ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಒಂದು 3-4 ಜನ ಹುಡುಗಿಯರಿದ್ರು. ನಿಮ್ಗೆ ಯಾರ ಮೇಲಾದ್ರೂ ಕ್ರಶ್ ಆಗಿತ್ತಾ? ಮ್ಯಾಮ್, ಫಸ್ಟ್ ಆಫ್ ಆಲ್ ಪ್ರೀತಿ ಅನ್ನೋದು ತುಂಬಾ ದೊಡ್ಡ ಮಾತು. ಆಯ್ತಾ, ಎಲ್ರಿಗೂ ಫಸ್ಟ್ ಆಫ್ ಆಲ್ ಪ್ರೀತಿ ಸಿಗಲ್ಲ. ಸಿಕ್ಕಿರೋದನ್ನ ನಾನು ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ಕೊಂಡು ನನಗಂತೂ ಇಷ್ಟ ಇರಲಿಲ್ಲ. ಒಂದು ಡ್ರಾಮಾ ಮಾಡ್ಕೊಂಡು ಒಬ್ಬರ ಜೊತೆ ಪ್ರೀತಿಸ್ಕೊಂಡಿರ್ಬೇಕು ಅಂದ್ರೆ ಅದು ಹೊರಗಡೆ ಜನಕ್ಕೂ ಎಷ್ಟು ಫೇಕ್ ಅನ್ಸುತ್ತೆ. ನನ್ಗೆ ಅದು ಇಷ್ಟ ಇಲ್ಲ. ಒಬ್ಬರ ಮೇಲೆ ಯಾವ ತರ ಜೆನ್ಯೂನ್ಲಿ ಆಗಿದ್ರೆ ಜೆನ್ಯೂನ್ಲಿ ಪ್ರೀತಿಸ್ತಾ ಇದ್ದೆ. ಇನ್ಫ್ಯಾಕ್ಟ್ ನಾನು ತುಂಬಾ ಜನ ಪ್ರೀತಿಸಿದೀನಿ ಮನೇಲಿ. ಧನುಷ್ನ, ಮಾಳುನ, ಇವನ್ ಸ್ಪಂದನನ. ಪ್ರೀತಿ ಒಂದೇ ತರ ಏನಿರಲ್ಲ ತಾನೆ. ಮನ್ಸಿಂದ ಬರೋ ಪ್ರೀತಿ ಫ್ರೆಂಡ್ಶಿಪ್ ಆಗೂ ಇರ್ಬೋದು. ಅವ್ರನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೀನಿ ನಾನು. ಇನ್ಫ್ಯಾಕ್ಟ್ ಇಡೀ ಮನೇನ ಅದು ಪ್ರೀತಿನೇ. ಒಂದಿನ ಮ್ಯಾನೇಜರ್ ಟಾಸ್ಕ್ ಅಂತ ಬಂದಾಗ ಅಷ್ಟೊಂದು ಟಿಪ್ಸ್ ಕೊಟ್ಟಿರಲ್ಲ, ಒಂದು ನಾನು ಹಿಡ್ಕೊಂಡ್ಲಿಲ್ಲ. ಪ್ರತಿ ಒಂದು ಹಂಚ್ದೆ ಎಲ್ರಿಗೂ. ಅದು ಪ್ರೀತಿನೇ. ಅದು ಜೆನ್ಯೂನ್ ಪ್ರೀತಿ. ಜನಕ್ಕೆ ಕಾಣಿಸೋ ತರ ಕೈ ಹಿಡ್ಕೊಂಡ್ ಓಡಾಡೋ ಪ್ರೀತಿ, ತಗೊಂಡ್ ನೀನ್ ತಿನ್ನು ಪ್ರೀತಿ, ಆ ತರ ಪ್ರೀತಿ ನನಗೆ ಮಾಡಕ್ ಬರಲ್ಲ. ಅದು ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಜೆನ್ಯೂನ್ ಆಗಿದ್ರೆ ಆಗ್ಲಿ. ಒಬ್ಬರ ಮೇಲೆ ಜೆನ್ಯೂನ್ ಆಗಿ ಪ್ರೀತಿ ಬಂತ ಡೆಫಿನೆಟ್ಲಿ. ಇವಾಗ ನೋಡಿ, ಸ್ಪಂದನದೇನೋ ಕಾಲೇನೋ ಇಶ್ಯೂ ಆಯ್ತು, ಧನುಷ್ ನಾವೆಲ್ಲ ಎಷ್ಟು ಎತ್ಕೊಂಡು ಹೋಗಿ ಮಾಡಿದ್ದು ಅದು ಪ್ರೀತಿ. ಕ್ಯಾಮ್ರಾಗೋಸ್ಕರನೇ ಎತ್ಕೊಂಡು ಹೋಗಿ ಅವ್ರು ಊಕಿ ಅದೆಲ್ಲ ನಾನಂತ ವ್ಯಕ್ತಿ ಅಲ್ಲಪ್ಪ. ಈ ನೀವು ಪ್ರೀತಿ ಬಗ್ಗೆ ಇಟ್ಟಿರುವಂತ ಗೌರವ, ಅಂದ್ರೆ ಅದನ್ನ ಒಂದು ಸ್ಥಾನದಲ್ಲಿ ಇಟ್ಟಿದ್ದೀರಾ. ಸೊ ಆ ಪ್ರೀತಿ ನಿಮ್ ಮನ್ಸಲ್ಲಿ ಇರ್ಬೇಕಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಮತ್ತೆ ಸೂರಜ್ ಆ ತರ ಲವ್ ತರ ಓಡಾಡ್ತಿರೋದು ಅದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನಿಸ್ತಿತ್ತು ಅಂತ? ಅದೇನ್ ಜೆನ್ಯೂನ್ ಲವ್ವಾ ಅಥವಾ ಹೇಗೆ ಅಂತ? ನೀವೆಲ್ಲ ಏನ್ ನೋಡಿದಿರ ಅದ್ ನಾನು ನೋಡಿಲ್ಲ. ಯಾಕಂದ್ರೆ ಅವ್ರೆಲ್ಲೋ ಹೋಗೊಂದ್ ಕಾರ್ನರ್ ಅಲ್ಲಿ ಮಾತಾಡ್ತಿದ್ರು ಅಂತ ನಮ್ಗೆ ಗೊತ್ತಾಗ್ತಿದ್ದೆ. ವೀಕೆಂಡ್ ಎಪಿಸೋಡ್ಗಳಲ್ಲಿ ಅವ್ರು ಏನ್ ಮಾತಾಡ್ತಿದ್ರು ಅಂತ. ಎಲ್ಲೋ ಕಾರ್ನರ್ ಅಲ್ಲಿರೋರು, ಎಲ್ಲೋ ನಿವ್ಯಾ ಕಾರ್ನರು, ಇಲ್ಲ ಸೋಫಾ ಮೇಲೆ, ಇಲ್ಲ ಬಾತ್ರೂಮ್ ಒಳಗೆ ಆತರ ಇರೋರು. ನಾನು 2-3 ಸಲ ಅವ್ರ ಜೊತೆ ಹೋಗಿ ಮಾತಾಡಿದೀನಿ. ಹೋಗಿ ಕೂತ್ಕೊಂಡು ಮಾತಾಡಿದಾಗ ನನ್ಗೇನ್ ಅನ್ಸದ್ ಫೀಲ್ ಆಗ್ಬಿಡೋದು ಅಂದ್ರೆ ಅವ್ರಿಬ್ರು ಮಧ್ಯೆ ನಾನೇನೋ ಕಡ್ಡಿ ಅಲ್ಲಾಡ್ಸಕ್ ಬಂದಿದ್ದೀನಿ ಈ ತರ ಅನ್ಸ್ಬಿಡೋದು. ಯಾಕೆ ಬೇಕು ಗುರು, ಮತ್ತೆ ಆಮೇಲೆ ಇಲ್ಲಿ ಬಂದ್ ಬರ್ತಿಲ್ಲ ಅಂತ ಯಾರ್ತೇನೂ ಮಾತಾಡಲ್ಲ ಅಂತ ರೀಸನ್ ಬೇರೆ ಕೊಡ್ತಾರೆ. ಅದಕ್ಕೋಸ್ಕರ ಬಂದೆ ಇಲ್ಲಿ ಬಂದು ಕೂತ್ಕೊಂಡ್ರು. ಯಾಕೋ ನನ್ಗೆ ಇಲ್ಲಿ ಇರ್ಬೇಕು ಅಂತಾನೆ ಅನ್ಸ್ತಾ ಇಲ್ವಲ್ಲ. ಆ ಚಿಕ್ಕ ವಿಷಯಗಳೆಲ್ಲ ಅವ್ರವ್ರೇನೋ ಮಾತಾಡ್ಕೊಳೋದು, ನೀನ್ ಕ್ಯೂಟ್ ಆಗಿದ್ಯಾ ಅದು ಇದು ಅಂತ. ನನಗೆ ಯಾಕೆ ಬೇಕು ಇವೆಲ್ಲ ಅಂದ್ಬಿಟ್ಟು ನಾನು ಎದ್ದೋಗ್ಬಿಡ್ತಾ ಇದ್ದೆ ಅಷ್ಟೇ. ಅವ್ರದ್ದು ಏನ್ ಪ್ರೀತಿನೂ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ನೋಡಿಲ್ಲ. ನೀವೇನ್ ನೋಡಿರ್ತೀರ ಅದ್ ನಾನು ನೋಡಿಲ್ಲ. ಬಟ್ ನಾನ್ ನೋಡಿರೋ ಪ್ರಕಾರ ಯಾವಾಗ್ಲೂ ಒಟ್ಟಿಗೆನೆ ಕೂತಿರೋರು. ಏನಾರು ಕೇಳಿದ್ರೆ ಕಂಫರ್ಟ್ ಝೋನ್ ಅಂತ ಹೇಳಿರೋ, ಹಂಗೆ ಹೇಳಿದ್ಮೇಲೆ ಓಕೆ ಬಿಡು. ಯಾಕಂದ್ರೆ ನನ್ಗೂ ಇವಾಗ ನಂದು ಧನುಷ್ ಕಂಫರ್ಟ್ ಝೋನ್ ಇತ್ತು. ಧನುಷ್ ಹುಡುಗಿ ಆಗಿದ್ರೆ ನಮ್ದು ಲವ್ ಟ್ರ್ಯಾಕ್ ಅಂತಾನೆ ಅಂದಿರೋರಲ್ವಾ. ನಾನು ಆತರ ಯೋಚನೆ ಮಾಡ್ತಿದ್ದೆ. ಮೇ ಬಿ ಕಂಫರ್ಟ್ ಝೋನ್ ಏನೋ ಅವ್ರ ಜೊತೆ ಇರ್ಬೋದು. ಅವ್ರೇನೋ ಮಾತಾಡ್ಕೊಳ್ಳಿ, ಇಟ್ಸ್ ಓಕೆ ಬಿಡು ನನಗೇನು ಅಂತ ಸುಮ್ಮನೆ ಇದ್ದೆ ನಾನು. ಈ ಬಿಗ್ ಬಾಸ್ ಮನೆಗೆ ಈ ಬಾರಿ 2 ಸಲ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ. ಸ್ಟಾರ್ಟಿಂಗ್ ಒಂದ್ 3 ಜನ ಬರ್ತಾರೆ, ಈಗ 2 ಬರ್ತಾರೆ. ಸೊ ಆಗ ನಿಮ್ಗೆ ಏನಾದ್ರು ಅನ್ಸಿತ್ತಾ ಇವ್ರು ಎಕ್ಸ್ಟ್ರಾ ಬಂದು, ಅಂದ್ರೆ ನಾವು ಆಲ್ರೆಡಿ ಫಸ್ಟ್ ಡೇ ಇಂದ ಸ್ಟ್ರಗಲ್ ಮಾಡ್ಕೊಂಡ್ ಬಂದಿದೀವಿ, ಅವರೆಲ್ಲ ಬಿಕಾಸ್ ಅವಾಗ ಸ್ಟ್ರಾಂಗ್ ಆದ್ರು. ರಿಷಾ ಯಾವ ತರ ಬಿಹೇವ್ ಮಾಡಿದ್ರು ಎಲ್ರಿಗೂ ಗೊತ್ತಿದೆ, ಎಷ್ಟು ಇರಿಟೇಟ್ ಮಾಡ್ತಿದ್ರು ನಿಮ್ಗೆ ಅಂತ. ರಘು ಅಶ್ವಿನಿ ಮೇಲೆ ತಿರುಗಿ ಬೀಳ್ತಿದ್ರು, ಒಂದೊಂದ್ಸಲ ಗಿಲ್ಲಿ ಮೇಲೆ ತಿರುಗಿ ಬೀಳ್ತಿದ್ರು. ಸೊ ಹಿಂಗೆಲ್ಲ ಆದಾಗ ಸೂರಜ್ ಅವ್ರದೇ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ರು. ಈಗ ಬಂದಿರುವಂತ ಚೈತ್ರ ಆಗಿರ್ಬಹುದು, ರಜತ್ ಆಗಿರಬಹುದು, ಇವ್ರನ್ನೆಲ್ಲ ನೋಡಿದಾಗ ನಿಮ್ಮ ಮನಸ್ಥಿತಿ ಏನಾಗಿತ್ತು ಆ ಟೈಮಲ್ಲಿ? ಫಸ್ಟ್ ಆಫ್ ಆಲ್ ಈ ಮನೆ ನಮ್ಗೆ ಅನ್ಸೋದು ಏನಂದ್ರೆ ಖಾಲಿನೇ ಆಗ್ತಲ್ಲ ಗುರು. ಯಾಕಂದ್ರೆ ನಮ್ಗೆಲ್ಲರಿಗೂ ಪ್ರತಿ ಒಂದ್ ವಾರ ಯಾರೋ ಎಲಿಮಿನೇಟ್ ಆದಾಗ ಏನ್ ಅನ್ಸೋದು, ಓಹ್ ಪಾ ಇನ್ನೊಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು, ಇನ್ನೂ ಜರ್ನಿ ಕ್ಲೋಸ್ ಆಗ್ತದೆ, ಕಮ್ಮಿ ಜನ ಆಗ್ತಾ ಇದೀವಿ ಅಂತ ಅನ್ಸೋದು. ಯಾವಾಗ್ಲೂ ಯಾರೋ ಇಬ್ಬರು ಹೊರಗೆ ಹೋಗಿದ ತಕ್ಷಣ ಇನ್ನಿಬ್ರು ಬಂದಾಗ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದ್ರೆ ಮನೇಲಿ ಡಿಮೋಟಿವೇಶನ್ ಆಗುತ್ತೆ. ನನ್ನ ವಿಷಯ ಹೇಳ್ತೀನಿ, ನಂದು ಧನುಷ್ ವಿಷಯದಲ್ಲಿ 3 ವಾರ ನಾವು ತುಂಬಾ ಕಷ್ಟಪಟ್ಟಪ್ಪ ಇವಾಗ ಏನೋ ಹೊಸದಾಗಿ ಸ್ಟಾರ್ಟ್ ಮಾಡ್ಬೋದು, ಫಿಸಿಕಲಿ ಟಾಸ್ಕ್ ಅದೆಲ್ಲ ಇದ್ದಾಗ ರಘು ಬರ್ತಾರೆ, ಸೂರಜ್ ಬರ್ತಾರೆ. ಅವಾಗ ಹೆಂಗ್ ಅನ್ಸುತ್ತೆ ಹೇಳಿ ಅವ್ರು ನೋಡಿದಾಗ, ಅಪ್ಪ ಇರುತ್ತೆ ಮತ್ತೆ ಹೊಡೆದಾಡ್ಬೇಕು, ಹೆಂಗಿದಾರ ನೋಡುಗುರು. ಫಿಸಿಕಲ್ ಟಾಸ್ಕ್ ಅದನ್ನ ಹೆಣ್ಮಕ್ಳ ಜೊತೆ ಅಂತೂ ಬಿಡಲ್ಲ, ಅವ್ರಗಳ ಜೊತೆನೆ ಬಿಡೋದು. ಕರೆಕ್ಟ್ ಅಲ್ವಾ? ರಘು ಸರ್ ಜೊತೆನೆ ಜಗಳ ಆಡ್ಬೇಕು, ಸೂರಜ್ ಜೊತೆನೆ ಜಗಳ ಆಡ್ಬೇಕು. ಅವ್ರಲ್ಲ ಫ್ರೆಶ್ ಆಗಿ ಇಷ್ಟು ಬಾಡಿ ಎಲ್ಲ ಹಿಡ್ಕೊಂಡ್ ಬಂದಿದ್ರು. ನಾನು ಅದನ್ನು ಮೊದಲೇ ಸಣ್ಣ ಆಗ್ಬಿಟ್ಟಿದ್ವಿ, ನಮ್ಮ ಮುಖ ನೋಡ್ಕೊಂಡ್ ಗುರು ಏನ್ ಗುರು ಇದು ಮತ್ತೆ ಹೊಡೆದಾಡ್ಬೇಕಾ ಅಂತ ಅನ್ಕೊಂಡಿದ್ವಿ. ಬಟ್ ಹೋಗ್ತಾ ಹೋಗ್ತಾ ಏನಾಯ್ತು, ನಮ್ಗೆ ಏನಾದ್ರು ಪರವಾಗಿಲ್ಲ ಹೊಡೆದಾಡೋಣ ಅಂತಿತ್ತು. ಆಮೇಲೆ ಒಂದು ಬ್ಯಾರಲ್ ಟಾಸ್ಕ್ ಬರುತ್ತೆ ಗೊತ್ತಾ, ನಾನು ಒಂದು ಡ್ರಮ್ ಹಿಡ್ಕೊಂಡು ನಿಂತಿರ್ತೀವಿ, ರಘು ಸೂರಜ್ ಇರ್ತಾರೆ. ಅದ್ರಲ್ಲಿ ಇಬ್ರು ಬಿದ್ದೋಗ್ಬಿಡ್ತಾರೆ. ಅವಾಗ ನಾವ್ ಅನ್ಕೊಂಡಿವಿ ಮಚ್ಚ ನಾವ್ ಹಳೊಬ್ರಾಗಿದ್ರು ವೆರಿ ಸ್ಟ್ರಾಂಗ್ ಅಂತ ಅನ್ಕೊಂಡಿದ್ವಿ. ಆಮೇಲೆ ಅದೆಲ್ಲ ಆಗಿ ಓಕೆ ಇವ್ರಿಗೆ ಏನ್ ಅಡ್ಜಸ್ಟ್ ಆಗೋಣ ಬಿಡು ಅಂತ ಇನ್ನೇನ್ ಸುಧಾರ್ಸ್ಕೊತ ಇದ್ದಾಗ ಇನ್ನಿಬ್ರು ಹೊಸ್ತಬ್ರು ಬಂದ್ರು. ಅಯ್ಯೋ ದೇವ್ರೆ, ಮತ್ತೆ ಫಸ್ಟ್ ಇಂದ ಯೋಚನೆ ಮಾಡ್ಬೇಕಲ್ವಾ. ರಜತ್ ಅವ್ರ ಮೇಲೂ ಅಷ್ಟೇ, ಅವ್ರು ಮತ್ತೆ ಫಸ್ಟ್ ಡೇನೆ ಫಿಸಿಕಲ್ ಟಾಸ್ಕ್ ಇಡ್ತಾರೆ. ಅಲ್ಲೂ ಅಷ್ಟೇ ರಘು ಅವರೆಲ್ಲ ಹೊಡೆದಾಡ್ತಿರ್ತಾರೆ. ಅವಾಗ ನನ್ಗೆ ಯಾಕೆ ಬೇಕಪ್ಪ ಇರ್ತತೆ ಹೊಡೆದಾಡೋದು, ಸ್ಟ್ರೆಂತ್ ಬೇರೆ ಇಲ್ಲ ಅಂತ ಅನ್ಕೋತೀನಿ. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಇಬ್ಬರನ್ನು ತಳ್ಬಿಟ್ಟು ಬಾಲ್ ಎತ್ಕೊಂಡ್ಬಿಡ್ತೀನಿ ಅಲ್ಲಿ. ಅವಾಗ ಅನ್ಸ್ತು ಗುರು, ಅಪ್ಪ ಇಷ್ಟು ವೀಕ್ ಆದ್ರೂ ಸ್ಟ್ರೆಂತ್ ಇದೆ, ನನಗೆ ಖುಷಿ ಆಯ್ತು ನನಗೆ ಅಂತ ಅನಿಸ್ತು. ಹಾಗೆ ಡಿಮೋಟಿವೇಶನ್ ಹಾಗೆ ಆಗತ್ತೆ. ಬಟ್ ಆಟ ಅಂತ ಬಂದಾಗ ಅದೇ ನೀವು ಏನೋ ಒಂದು ಸ್ಟ್ರಾಟಜಿ ಪ್ಲಾನ್ ಮಾಡಿರ್ತೀರ, ಈ ವಾರ ಇವ್ರನ್ನ ಟಾರ್ಗೆಟ್ ಮಾಡ್ಬೇಕು, ಆತರ ಮಾಡ್ಬೇಕು ಅಂತ ಬಂದಿದ ತಕ್ಷಣ ಇಡೀ ಡೈನಾಮಿಕ್ಸ್ ಚೇಂಜ್ ಆಗ್ಬಿಡುತ್ತೆ. ಸೊ ಐ ಥಿಂಕ್ ಇಡೀ ಮನೆಗೆ ಇಟ್ ವಿಲ್ ಬಿ
ಅಪ್ಪ ಮತ್ತೆ ಹೊಸಬ್ರ ಅಂತ ಎನರ್ಜಿಯಿಂದ ಬಂದಿರ್ತಾರೆ. ಆಮೇಲೆ ಎನರ್ಜಿ ಒಂದಿಲ್ಲ. ಇವಾಗ ನೀವ್ ಹೇಳಿ ಏನ್ ಗೊತ್ತಾ ತುಂಬಾ ಇಂಪಾರ್ಟೆಂಟ್, ಇಲ್ಲಿ ಹೊರಗ್ ಬಂದವ್ ಇರೋ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ. ಇವಾಗ ಅಲ್ಲಿ ಬಂದವರೆಲ್ಲ ಒಳಗ್ ಏನ್ ನಡೀತಾ ಇದೆ, ನಾವ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡ್ ಬಂದಿರ್ತಾರೆ. ಫಸ್ಟ್ ಡೇ ಇಂದ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ನಾವ್ ಬರೀ ಸಿಚುವೇಶನ್ ಗಳು ನೋಡಿರ್ತೀವಿ, ಇವ್ರ ಸಿಚುವೇಶನ್ ಅಲ್ಲಿ ಯಾರ್ಯಾರು ಯಾವ ತರ ಮಾತಾಡಿರ್ತಾರೆ, ಯಾವ ವ್ಯಕ್ತಿ ಯಾವ ತರ ಅಂತೆಲ್ಲ ಯೋಚನೆ ಮಾಡ್ಕೊಂಡು ನೋಡ್ಕೊಂಡ್ ಬಂದಿರ್ತಾರೆ. ಆಬ್ವಿಯಸ್ಲಿ ಅದು ಅಡ್ವಾಂಟೇಜ್ ತಾನೆ. ಇವಾಗ ನಾನೇ ಒಂದಿನ ಹೊರಗೆ ಬಂದ್ಬಿಟ್ಟು ಮತ್ತೆ ಮನೆ ಒಳಗಾರೆ ನನ್ಗೆ ಮಾತ್ರ ಇರೋದೇ ಇಲ್ಲ. ನಾನು ಯಾರ ತ ಮಾತಾಡ್ಬೇಕು, ಯಾರ ತ ಇದ್ರೆ ನನ್ಗೆ ಇವಾಗ ಫುಟೇಜು ಪ್ರೋಮೋ, ಯಾರ್ ಫ್ಯಾನ್ಸ್ ಇದಾರೆ, ಯಾರು ಕೆಳಗಿದಾರ ಮೇಲೆ ಎಲ್ಲ ಗೊತ್ತಾಗಿರುತ್ತೆ. ಅದ್ರ ಪ್ರಕಾರನೇ ನಡ್ಕೋತಾರೆ. ಹಂಗೆ ನಡ್ಕೋತಾ ಇರೋದು ಕೂಡ. ಯಾರನ್ನ ಡಿಫೆಂಡ್ ಮಾಡ್ತಾ ಇದಾರೆ, ಯಾರು ಹಿಂದೆ ಇದ್ದಾರೆ, ಅದೆಲ್ಲ ಹೆಂಗ್ ಗೊತ್ತಾಗುತ್ತೆ ಹೇಳಿ. ಎಲ್ಲ ಹೊರಗಡೆ ನೋಡ್ಕೊಂಡು ಹೋಗಿರೋದೇ ಮಾಡಿರೋದು ಆಬ್ವಿಯಸ್ಲಿ. ಅದಕ್ಕೆ ವೆರಿ ಅನ್ಫೇರ್ ಅನ್ಸುತ್ತೆ ನನ್ಗೆ ಅವರೆಲ್ಲ ಹೊರಗಿಂದ ಇವಾಗ ಬಂದಿರೋದು. ಇಟ್ಸ್ ನಾಟ್, ಮನೇಲಿರೋರ್ಗೆ ಹೇಳ್ಬೇಕಂದ್ರೆ ಅವ್ರಿರೋರು ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾ ಇದಾರೆ ಪಾಪ. ಮೆಂಟಲಿ ವೆರಿ ಡ್ರೈನಿಂಗ್. ಹೊರಗಡೆಯಿಂದ ಬಂದಾಗ ಅಲ್ಲಿರೋರ್ ಪಕ್ಕ ತುಂಬಾ ಬೇಜಾರಾಗಿರುತ್ತೆ. ಆಮೇಲೆ ಅದ್ರ ಮೇಲೆ ಗೇಜ್ ಮಾಡಿರ್ತಾರೆ ಅವರು ಸ್ಮಾರ್ಟೇ ಇರ್ತಾರಲ್ವಾ. ಹೊರಗೆ ಬಂದಿರೋರು ಯಾಕೆ ಇವ್ರ ಜೊತೆನೆ ಜಾಸ್ತಿ ಸೇರ್ತಾ ಇದಾರೆ, ಮೇ ಬಿ ಆತರ ಇರ್ಬೋದಾ ಒಳಗೆ, ಇವ್ರ ಜೊತೆ ಯಾಕೆ ಮಾತಾಡ್ತಾ ಇಲ್ಲ, ಮೇ ಬಿ ಇವ್ರ ಮೇಲೆ ಏನೋ ಒಪಿನಿಯನ್ ಇಲ್ವೇನೋ. ಆಮೇಲೆ ಹೊರಗೆ ಬಂದಿರೋರು ನಾನು ಹಿಂಗ ಅಷ್ಟೊಂದು ಹೇಳಕ್ಕಾಗಲ್ಲ, ನನ್ಗೆ ಇನ್ಕಂಡ್ರೆ ತುಂಬಾ ಇಷ್ಟ ಕಾಣೋ ಅಂತ ಒಬ್ಬರ ಮೇಲೆ ಹೇಳಿದಾಗ ಸುಮ್ನೆ ಯಾಕೆ ಹೇಳ್ತಾರೆ, ಹೊರಗಡೆ ಏನೋ ಆಗಿರ್ಬೇಕು ಆತರ ಯೋಚನೆ ಮಾಡ್ತೀವಿ ನಾವೆಲ್ಲ. ತುಂಬಾ ಡೀಪ್ ಆಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಒಂದೊಂದು ವರ್ಡ್ಸ್ಗೂ. ಸೊ ಎಲ್ರಿಗೂ ಗೊತ್ತು ಇವ್ರು ಬಂದ್ಬಿಟ್ಟು ಏನ್ ಮಾಡ್ತಾ ಇದಾರೆ. ಇವಾಗ ಯಾರೋ ಬಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಸೀಮಿತ ಆದ್ರಿ ಅಂತೆಲ್ಲ ಅಂದಾಗ ನನಗ್ ಗೊತ್ತು ನೀನ್ ಹೊರಗಡೆಯಿಂದ ಏನೋ ನೋಡ್ಕೊಂಡ್ ಬಂದಿದ್ದಿ, ಅದಕ್ಕೆ ಆತರ ಮಾಡ್ತಾ ಇದೀಯ ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಎಲ್ಲರೂ ಏನು ದಡ್ರಲ್ಲ, ಎಲ್ಲರೂ ಸ್ಮಾರ್ಟ್ ಪೀಪಲ್. ಸೊ ಆತರ ರೀಸನ್ಗಳು ಕೊಡ್ತಾರೆ, ಅದರಿಂದ ಹೊರಗಾಗ್ತಾರೆ, ಆತರ ಎಲ್ಲ ಆಗತ್ತೆ ಅಷ್ಟೇ.